ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಳಗ್ಗೆನೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಹೌದು, ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಳೆ ಏನಿದೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಇದ್ರ ಬಗ್ಗೆನೇ ಹೊಸ ಅಪ್ಡೇಟ್ ಬಂದಿರುವಂತದ್ದು. ಅಂದ್ರೆ ನಾಳೆ ಮೊದಲು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಉಳಿದ ಜಿಲ್ಲೆಗಳಿಗೆ ಯಾವಾಗ ಬಿಡುಗಡೆ ಆಗುತ್ತೆ, ನಾಳೆ ಯಾರಿಗೆಲ್ಲ ಹಣ ಬರುವ ಸಾಧ್ಯತೆ ಇದೆ, ಇದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಕೊನೆಗೂ ಗೃಹಲಕ್ಷ್ಮಿಯರು ಹಣ ಪಡೆಯುವಂತ ಭಾಗ್ಯ ಬಂದೇ ಬಿಡ್ತು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ವೇಟ್ ಮಾಡ್ತಾ ಇದ್ರು. ಹಲವಾರು ಒಂದು ಗೃಹಲಕ್ಷ್ಮಿಯರಿಗೆ ಭರವಸೆಗಳನ್ನ ಕೊಟ್ಟಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ನಿಮ್ಗೆ ಗೊತ್ತಿರುವ ಹಾಗೆ ಏನು ಕಳೆದ ಒಂದು ಗಣೇಶ ಹಬ್ಬದಿಂದಾನೇ ಒಂದು ಭರವಸೆಯನ್ನ ಕೊಡ್ತಾ ಇದ್ರು. ನಿಮ್ಗೆ ನಾವು ಗಣೇಶ ಹಬ್ಬಕ್ಕೆ ಆಗ್ತೀವಿ ಅಂತ ಹೇಳಿದ್ರು. ಕೊನೆಗೆ ಮತ್ತೆ 6,000 ರೂಪಾಯಿ ಒಟ್ಟಿಗೆ ಆಗ್ತೀವಿ ಅಂತ ಹೇಳಿದ್ರು. ಬೇರೆ ಬೇರೆ ರೀತಿಯ ಒಂದು ಭರವಸೆಗಳನ್ನ ಕೊಟ್ಟಿದ್ರು. ಜನ ವೇಟ್ ಮಾಡ್ತಾ ಬಂದಿದ್ರು. ಸೊ ಕೊನೆಗೂ ಈಗ ನಿನ್ನೆ ಒಂದು ಹೊಸ ಅಪ್ಡೇಟ್ ಪ್ರಕಾರ ನಾಳೆ ಏನಿದೆ 12ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು 9ನೇ ತಾರೀಕಿಗೆ 13ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಬನ್ನಿ ಇದರ ಒಂದು ಲೇಟೆಸ್ಟ್ ನ್ಯೂಸ್ ಅನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಪ್ರತಿಯೊಬ್ರು ಈಗ ನಾಳೆ ನಮಗ್ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ನಾಳೆ ಎಷ್ಟು ಮಂದಿಗೆ ಹಣ ಬರುವಂತ ಸಾಧ್ಯತೆ ಇದೆ, ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ರು ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ, ಮತ್ತೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ. ಓಂ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯರಾದಂತ ಪಂಡಿತ್ ಶಿವರಾಜ್ ಎಸ್ ಗುರುಜಿ ಅವರು ನಿಮ್ಮ ಜೀವನದ ಎಲ್ಲ ಕಷ್ಟಗಳಿಗೆ ಫೋನಿನ ಮುಖಾಂತರವೇ ಪರಿಹಾರವನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಪ್ರೀತಿ ವಿಚಾರ ಆಗಿರ್ಬೋದು, ಯಾವುದೇ ಒಂದು ಮೋಸದ ವಿಚಾರ ಆಗಿರ್ಬೋದು, ಗಂಡ ಹೆಂಡತಿಯ ಕಲಹ ಆಗಿರ್ಬೋದು, ಸಂತಾನ ಇಲ್ಲದೆ ಇರುವುದಾಗಿರ್ಬೋದು, ಮದುವೆ ಆಗ್ತಾ ಇಲ್ವಾ ಅಥವಾ ಉದ್ಯೋಗ ಸಿಗ್ತಾ ಇಲ್ವಾ, ಆರೋಗ್ಯದಲ್ಲಿ ತೊಂದರೆ ಇದೆಯಾ ಅಥವಾ ಶತ್ರುಗಳ ಕಾಟ ಇದೆಯಾ, ಸಾಲದ ಬಾಧೆ ಇದೆಯಾ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಇತರೆ ಹಲವಾರು ಸಮಸ್ಯೆಗಳಿಗೆ ಫೋನಿನ ಮುಖಾಂತರವೇ ಪರಿಹಾರವನ್ನ ಕೊಡ್ತಾ ಇದ್ದಾರೆ. ಒಮ್ಮೆ ನೀವು ಇವರ ಒಂದು ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬಹುದು. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಪ್ರಕಾರ ನಿಮಗೆಲ್ಲ ಕನ್ಫರ್ಮ್ ಆಗಿದೆ. ನಾಳೆ 12ನೇ ಕಂತಿನ ಹಣ ಬರ್ತಾ ಇದೆ. ಅದ್ರ ಜೊತೆಗೆ 9ನೇ ತಾರೀಕಿಗೆ 13ನೇ ಕಂತಿನ ಹಣ ಬರೋದು ಕನ್ಫರ್ಮ್ ಆಗಿದೆ. ಸೊ ಹಾಗಾದ್ರೆ ಇಲ್ಲಿ ಮೊದಲು ಯಾವ ಜಿಲ್ಲೆಗಳಿಗೆ ಬರುತ್ತೆ, ಯಾರಿಗೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಗೊಂದಲಗಳಿವೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರಬಹುದು, ಇಲ್ಲಿ ಏನು ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿರೋ ಪ್ರಕಾರ ನಾಳೆ ಹಣ ಬಿಡುಗಡೆ ಆಗುವಂತದ್ದು ನಿಜ ಅಂತ ಹೇಳಿದ್ದಾರೆ. ಯಾಕಂದ್ರೆ ಎಲ್ಲಾ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದಾರೆ, ಡಿಬಿಟಿ ಪುಷ್ ಆಗಿದೆ, ಪ್ರತಿಯೊಂದು ಆಗಿದೆ. ನಾಳೆಯಿಂದ ಏನಿದೆ ನಿಮ್ಮ ಅಕೌಂಟ್ ನಲ್ಲಿ ಹಣ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳಿದರೆ ಸ್ವಲ್ಪ ಟೈಮ್ ತಗೊಳ್ಬಹುದು. ಅಂದ್ರೆ ನಿಮಗೆ ಬೆಳಗ್ಗೆನೆ ಬರುತ್ತಂತೆ ಏನಿಲ್ಲ. ಸೊ ಮಧ್ಯಾಹ್ನದ ಮೇಲ್ಪಟ್ಟು ಬರ್ಬೋದು ಅಥವಾ ಸಂಜೆ ಕೂಡ ಹಣ ನಿಮಗೆ ಬರುವಂತ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಒಟ್ಟಾರೆಯಾಗಿ ನಾಳೆಯಿಂದ ನಿಮ್ಮ ಖಾತೆಗಳಿಗೆ 2 ದಿನಗಳ ಕಾಲದಲ್ಲಿ ಅಂದ್ರೆ 6, 7, 8 ಈ 3 ದಿನಗಳ ಕಾಲದಲ್ಲಿ 12ನೇ ಕಂತಿನ ಹಣ ಏನಿದೆ ಕ್ಲಿಯರ್ ಆಗಿ ನಿಮ್ಮ ಖಾತೆಗೆ ಬರುತ್ತೆ. 9ನೇ ತಾರೀಕಿಂದ 13ನೇ ಕಂತಿನ ಹಣ ನಿಮ್ಮ ಖಾತೆಗೆ ರಿಫ್ಲೆಕ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಯಾವ ಜಿಲ್ಲೆಗಳಿಗೆ ಮೊದಲು ಬರುತ್ತೆ, ಯಾರಿಗೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಇಲ್ಲಿ ಒಂದಿಷ್ಟು ಅಮೌಂಟ್ ಅಂತ ಮಾತ್ರ ನಾಳೆ ಬಿಡುಗಡೆ ಮಾಡೋದು 100% ನಿಜ. ಯಾವ ಜಿಲ್ಲೆಗಳಿಗೆ ಬೇಕಾದ್ರೂ ಬರ್ಬೋದು, ಯಾವುದೇ ಜಿಲ್ಲೆಗಳಿಗೆ ಬರ್ದಾನೆ ಇರಬಹುದು. ಸೊ ಹಾಗಾದ್ರೆ ಇಲ್ಲಿ ನೀವೇನ್ ಮಾಡ್ಬೇಕು, ಎದುರುವಂತ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಾಳೆ ಬಂದಿಲ್ಲ ಅಂದ್ರೆ ಜಸ್ಟ್ ವೇಟ್ ಮಾಡಿ, ನಾಡಿದ್ದು ಬರುತ್ತೆ. ನಾಡಿದ್ದು ಬಂದಿಲ್ಲ ಅಂದ್ರೆ ಅಚ್ಚೆ ನಾಡಿದ್ದು ಬರುತ್ತೆ. 3 ದಿನಗಳಲ್ಲಿ ಒಟ್ಟಾರೆಯಾಗಿ ನಿಮ್ಮ ಒಂದು 12ನೇ ಕಂತಿನ ಹಣ ನಿಮ್ಮ ಖಾತೆಗೆ 100% ಬಂದೇ ಬರುತ್ತೆ. ಯಾಕಂದ್ರೆ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಎಲ್ಲ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ನಾಳೆ ನಿಮಗೆ 10:30 ಮೇಲ್ಪಟ್ಟು ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರ್ರಿ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಈ ಒಂದು 12ನೇ ಕಂತಿನ ಹಣ ಜಮಾ ಆಗುತ್ತೆ. ಸೊ ಹಾಗಾದ್ರೆ ಯಾರ್ಯಾರಿಗೆ ನಾಳೆ ಹಣ ಬಂತು, ಯಾರಿಗೆ ಇಲ್ಲ ಅನ್ನೋದನ್ನ ನಮಗೆ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನೀವು ತಿಳಿಸಿ.